ಒಂದು ವಿದ್ಯಮಾನದಲ್ಲಿ ಅನಿಸಿದೇನಪ್ಪ ಅಂದರೆ ನಾವು ಸರ್ ಹೇಳ್ದಂಗೆ ಮೂಲ ಹುಡುಕೋದಲ್ಲಿ ಜಾಸ್ತಿ ಸಮಯ ಕಳೆದೆ. ಮುಂದೆ ಏನು ಮಾಡಬೇಕು ನನಗನ್ಸೋದು ಮೊದಲನೇ ಹೆಜ್ಜೆ ಏನಪ್ಪ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೇನೆ ಆದಷ್ಟು ಕನ್ನಡದ ಬಗ್ಗೆ ಅರಿವು ಕೊಡೋದಾದರೆ ಬಹುಶಃ ಅದಕ್ಕಿಂತ ದೊಡ್ಡ ಸೇವೆ ಕನ್ನಡಕ್ಕೆ ಇಲ್ಲ ಅನ್ಬೋದು. ಆಮೇಲೆ ಸಮಾಜ, ಆಮೇಲೆ ಮೂರನೇದು ಈ ಒಂದು ಕಾರ್ಯಕ್ರಮನ ಇಷ್ಟು ಮುತುವರ್ಜಿ ವಹಿಸಿ ಮಾಡ್ತಿರುವಂಥದ್ದು ಅದೇ ನಿಜವಾದ ಉತ್ಸವ. ಟಿ ವಿಗಳಲ್ಲಿ ನೋಡ್ತೀವಿ, ಮನೇಲಿ ಕಾಫಿ ಕುಡಿತಾ ಏನು ಬೇಕೋ ಮಾತಾಡ್ತೀವಿ. ಅದು ಹೊರಗಡೆ ಬಂದು ನಿಂತು ಈ ಥರ ಒಂದು ಅರ್ಧ ಗಂಟೆ ಒಂದು ಗಂಟೆ ಕೊಡೋದಿದೆಯಲ್ಲ, ಅದೇ ನಿಜವಾದ ಸೇವೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನು ಒಂದನೇ ಅರ್ಪಣೆಗೆ ಬರೋದಾದರೆ ಮುಖ್ಯವಾಗಿ ನಮ್ಮ ಈ ಕುಮಾರಸ್ವಾಮಿ ಬಡಾವಣೆಯ ಏನು ನಾವು ನಾಗರಿಕರಿದ್ದೀವಿ, ನಾವು ಅನೇಕ ಕಾರ್ಯಕ್ರಮಗಳು ತುಂಬ ಅರ್ಥಗರ್ಭಿತವಾಗಿ ಮಾಡ್ತಿದ್ವಿ. ಅದರಲ್ಲಿ ಇದೊಂದು. ಅದನ್ನು ಮುತುವರ್ಜಿ ತೊಗೊಂಡು ಮಾಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಆಸಕ್ತರಿಗೆ, ಕನ್ನಡದ ನಿಜವಾದ ಪ್ರೇಮಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ಕೆಲವರು ಮುತುವರ್ಜಿ ವಹಿಸಿ ಎಲ್ಲವನ್ನು ಆರ್ಗನೈಸ್ ಮಾಡೋದು. ಈಗ ಏನಾಗಿದೆ ಅಂದರೆ ನಾವು ಎಲ್ಲ ಪೇಪರ್ ಟೈಗರ್ಸ್ ಆಗಿದ್ವಿ, ಮಾತಾಡೋದ್ರಲ್ಲಿ, ಆದರೆ ಫೀಲ್ಡಿಗೆ ಇಳಿಬೇಕಲ್ಲ, ಅದನ್ನೆಲ್ಲ ಇಳಿದು ಎಲ್ಲ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ಒಂದು ಚಿಕ್ಕ ರಂಗೋಲಿಯಿಂದ ಹಿಡಿದು ಹೂವು ಹಾಕೋದು ಎಲ್ಲವನ್ನು ಸೇರಿಸಿ ಮಾಡಿದ್ದಾರೆ. ಸರ್ಗೆ, ಆಮೇಲೆ ಗುರುಮೂರ್ತಿ ಸರ್ಗೆ, ಎಲ್ರಿಗೂ ನಾನು ಹೆಸರು ತುಂಬ ಜನ ಇದ್ದಾರೆ, ಹೆಸರು ತೊಗೊಳ್ಳೋದಿಲ್ಲ, ಎಲ್ಲರೂ ಸೇರಿ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ರಮೇಶ್ ಅವರು ಎಲ್ಲರೂ ವೀರ ಯೋಧರೇ. ಎಲ್ರಿಗೂ ನಮ್ಮ ವೈಯಕ್ತಿಕವಾಗಿ ಕುಮಾರಸ್ವಾಮಿ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದಿಂದ, ನಮ್ಮ ನಾಗರಿಕರ ಕಡೆಯಿಂದ ಹಾಗೂ ಎಲ್ಲರ ಪರವಾಗಿ ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮುಗಿಸಿ ಮುಂದಿನ ಹೋಗೋಣ. ಬಿಡಿ,